ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಇಂದು ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ಈ ವಿಡಿಯೋದವರೆಗೆ ತಲುಪಿಸಿದ್ದರೆ ಇದನ್ನು ಕೇವಲ ಒಂದು ಯೋಗಾಯೋಗ ಎಂದು ತಿಳಿಯಬೇಡಿ. ಏಕೆಂದರೆ ನಂಬಿಕೆಯ ಪ್ರಕಾರ ಪ್ರತಿಯೊಂದು ಮನೆಯಲ್ಲೂ 3 ಹಂತದ ದೇವಿ ಶಕ್ತಿಗಳು ವಾಸಿಸುತ್ತವೆ. ಪ್ರತಿಯೊಬ್ಬರಿಗೂ ಅವುಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಯಾವ ಮನೆಯಲ್ಲಿ ಅವುಗಳ ಆಶೀರ್ವಾದ ಇರುತ್ತದೆಯೋ ಅಲ್ಲಿ ಬರಲಿರುವ ಸಂಕಷ್ಟಗಳ ಪ್ರಭಾವವು ಕಡಿಮೆಯಾಗುತ್ತದೆ. ಆದರೆ ಒಂದು ಮಾತನ್ನು ಗಮನವಿಟ್ಟು ಕೇಳಿ, ಈ 3 ದೇವಿ ಶಕ್ತಿಗಳಲ್ಲಿ ಯಾವ ಶಕ್ತಿಯು ನಿಮ್ಮ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಕ್ರಿಯವಾಗಿದೆ ಎಂಬುದರ ಸಂಕೇತ ಇಂದು ನಿಮಗೆ ಸಿಗಲಿದೆ. ಬಹುಶಃ ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತಿರಬಹುದು. ಪದೇ ಪದೇ ಒಂದೇ ರೀತಿಯ ಕನಸು ಬೀಳುವುದು, ಕಾರಣವಿಲ್ಲದೆ ಮನಸ್ಸು ಚಡಪಡಿಸುವುದು ಅಥವಾ ಹಠಾತ್ ಆಗಿ ಶುಭ ಸಂಕೇತಗಳು ಸಿಗುವುದು, ಇವೆಲ್ಲವೂ ಆ ದೇವಿ ಶಕ್ತಿಯ ಸಂಕೇತಗಳಾಗಿರಬಹುದು. ಆದರೆ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ಏಕೆಂದರೆ ಈ 3ರಲ್ಲಿ ಒಂದು ದೇವಿ ಶಕ್ತಿ ಇಂತಹದ್ದಾಗಿರುತ್ತದೆ, ಅದು ಕೇವಲ ಅಂಥ ಜನರ ಮನೆಗೆ ಪ್ರವೇಶಿಸುತ್ತದೆ ಯಾರ ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆ ಬರಲಿದೆಯೋ. ಒಂದು ವೇಳೆ ಆ ಶಕ್ತಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದರೆ ಮುಂಬರುವ ಸಮಯವು ನಿಮಗಾಗಿ ಹೊಸ ಸಂತೋಷ, ಹೊಸ ಅವಕಾಶಗಳು ಮತ್ತು ಹೊಸ ಆರಂಭವನ್ನು ತರಬಹುದು. ಆದ್ದರಿಂದ ಮಕರ ರಾಶಿಯ ಜಾತಕದವರು ಈ ವಿಡಿಯೋವನ್ನು ಮಧ್ಯದಲ್ಲಿ ಖಂಡಿತವಾಗಿಯೂ ಬಿಡಬೇಡಿ. ಇದನ್ನು ಕೊನೆವರೆಗೂ ಅವಶ್ಯವಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾವು ನಿಮಗೆ ಆ ಪ್ರಮುಖ ಸಂಕೇತವನ್ನು ತಿಳಿಸುತ್ತೇವೆ. ಇದರಿಂದ ನೀವು ಸ್ವತಃ ಗುರುತಿಸಬಹುದು ಈ 3ರಲ್ಲಿ ಯಾವ ದೇವಿ ಶಕ್ತಿಯು ಈ ಸಮಯದಲ್ಲಿ ನಿಮ್ಮ ಮನೆಯನ್ನು ರಕ್ಷಿಸುತ್ತಿದೆ ಎಂದು. ನೀವು ಮಾತಾ ರಾಣಿಯವರಲ್ಲಿ ನಿಜವಾದ ಶ್ರದ್ಧೆ ಹೊಂದಿದ್ದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ವಾಹಿನಿಗೆ ಚಂದಾದಾರರಾಗಿ ಮತ್ತು ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಪೂರ್ಣ ನಂಬಿಕೆಯಿಂದ ಜೈ ಮಾತಾಜಿ ಎಂದು ಅವಶ್ಯವಾಗಿ ಬರೆಯಿರಿ. ಬಹಳಷ್ಟು ಭಕ್ತರು ನಂಬುತ್ತಾರೆ, ಮಾತೆಯ ಹೆಸರನ್ನು ಶ್ರದ್ಧೆಯಿಂದ ಸ್ಮರಿಸುವುದರಿಂದ ಮನಸ್ಸಿಗೆ ಶಕ್ತಿ, ನಂಬಿಕೆ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಎಂದು. ನಿಮಗೂ ಕೂಡ ಇದು ಸರಿ ಅನಿಸಿದರೆ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು ಬರೆದು ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬಹುದು. ಈಗ ತಡ ಮಾಡದೆ ತಿಳಿಯೋಣ, ಮಕರ ರಾಶಿಯವರ ಮನೆಯಲ್ಲಿ ವಾಸಿಸುವ ಆ 3 ದಿವ್ಯ ದೇವಿ ಶಕ್ತಿಗಳು ಯಾವುವು ಎಂದು, ಅವುಗಳ ಆಗಮನದ ಸಂಕೇತಗಳೇನು ಮತ್ತು ಅವುಗಳ ಕೃಪೆ ನಿಮ್ಮ ಜೀವನದಲ್ಲಿ ಹೇಗೆ ಶುಭ ಬದಲಾವಣೆ ತರಬಹುದು. ಏಕೆಂದರೆ ಈಗ ಬಹಿರಂಗವಾಗಲಿರುವ ರಹಸ್ಯವು ಬಹುಶಃ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಆದರೆ ಎಂದಾದರೂ ರಾತ್ರಿ ತೀರಾ ಶಾಂತ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ ಎಂದು ನಿಮಗನಿಸಿದೆ, ಯಾರೋ ಒಬ್ಬರು ಕಣ್ಣಿಗೆ ಕಾಣಿಸದೆ ನಿಮ್ಮ ಚಿಂತೆಗಳನ್ನು ಕೇಳುತ್ತಿದ್ದಾರೆ ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸು ಹಠಾತ್ ಆಗಿ ಶಾಂತವಾಗುತ್ತದೆ ಎಂಬ ಅದೃಶ್ಯ ಉಪಸ್ಥಿತಿ ಅನುಭವವಾಗಿದೆ. ಹಾಗಿದ್ದರೆ ಈ ಮಾತನ್ನು ಕೇವಲ ಕಾಕತಾಳಿ ಎಂದು ತಿಳಿದು ಮುಂದೆ ಹೋಗಬೇಡಿ. ಏಕೆಂದರೆ ಕೆಲವು ಮನೆಗಳಲ್ಲಿ ಕಣ್ಣಿಗೆ ಕಾಣಿಸಿದ ಇಂಥ 3 ದಿವ್ಯ ಶಕ್ತಿಗಳಿರುತ್ತವೆ, ಆದರೆ ಅವುಗಳ ಸಂಕೇತಗಳು ಜೀವನದಲ್ಲಿ ಪದೇ ಪದೇ ಅನುಭವಕ್ಕೆ ಬರುತ್ತವೆ. ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ಬಹಳಷ್ಟು ಜನರಿಗೆ ಅವುಗಳ ಉಪಸ್ಥಿತಿಯನ್ನು ಗುರುತಿಸಲು ಸಾಧ್ಯವಾಗುವುದೇ ಇಲ್ಲ ಮತ್ತು ನಂತರ ಅವರ ಜೀವನದಲ್ಲಿ ಪದೇ ಪದೇ ಅವಕಾಶಗಳು ಬರುತ್ತಿದ್ದರೂ ಏಕೆ ಕೈತಪ್ಪಿ ಹೋಗುತ್ತಿವೆ ಎಂದು ಹೇಳುತ್ತಿರುತ್ತಾರೆ. ಎಂದು ಹೇಳಲಾಗುವ ಮಾತುಗಳು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಬಹುಶಃ ಅದಕ್ಕಾಗಿಯೇ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಏಕೆಂದರೆ ನಿಮ್ಮ ಒಳಗೆ ಕಳೆದ ಕೆಲವು ಸಮಯದಿಂದ ಇಂತಹದೊಂದು ಪ್ರಶ್ನೆ ಓಡಾಡುತ್ತಿರಬಹುದು, ಅದಕ್ಕೆ ನಿಮಗೆ ಎಲ್ಲೂ ಉತ್ತರ ಸಿಕ್ಕಿರುವುದಿಲ್ಲ. ಕೆಲವೊಮ್ಮೆ ಕಠಿಣ ಪರಿಶ್ರಮ ಪೂರ್ಣವಾಗಿದ್ದರೂ ಫಲಿತಾಂಶ ಅಪೂರ್ಣವಾಗಿದೆ ಎಂದು ಅನಿಸಿರಬಹುದು. ಕೆಲವೊಮ್ಮೆ ಜನರು ನಿಮ್ಮ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅನಿಸಿರಬಹುದು. ಮತ್ತು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಯಾವುದೋ ಅನಾಹುತದ ಭಯ ಮನಸ್ಸಿನಲ್ಲಿ ಬಂದು ನಂತರ ಹಠಾತ್ ಆಗಿ ಮಾಯವಾಗಿರಬಹುದು. ಒಂದು ವೇಳೆ ಇಂಥ ಘಟನೆ ನಿಮ್ಮೊಂದಿಗೆ ನಡೆದಿದ್ದರೆ ಮುಂದೆ ನೀವು ಕೇಳಲಿರುವುದು ನಿಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಆದರೆ ಒಂದು ಮಾತನ್ನು ಗಮನವಿಟ್ಟು ಕೇಳಿ, ಈ ಇಡೀ ಕಥೆಯಲ್ಲಿ 3 ರಹಸ್ಯಗಳು ಅಡಗಿವೆ. ಮೊದಲ ರಹಸ್ಯವು ಆ ಮೊದಲ ದೇವಿ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ, ಅದು ಯಾವುದೇ ಸದ್ದಿಲ್ಲದೆ ಮನೆಯನ್ನು ರಕ್ಷಿಸುತ್ತದೆ. ಎರಡನೇ ರಹಸ್ಯವು ಆ ಸಂಕೇತಕ್ಕೆ ಸಂಬಂಧಿಸಿದ್ದಾಗಿದೆ, ಅದು ಮುಂಬರುವ ಸಮಯವು ನಿಮಗಾಗಿ ಯಾವ ದಿಕ್ಕಿನಲ್ಲಿ ಬದಲಾಗಬಹುದು ಎಂಬುದನ್ನು ತಿಳಿಸುತ್ತದೆ. ಮತ್ತು ಮೂರನೇ ರಹಸ್ಯವು ಆ ವ್ಯಕ್ತಿಗೆ ಸಂಬಂಧಿಸಿದೆ, ಅವರು ಬಹುಶಃ ನಿಮಗೆ ತುಂಬ ಆಪ್ತರಾಗಿದ್ದಾರೆ, ಆದರೆ ಅವರ ನಿಜವಾದ ಪಾತ್ರವನ್ನು ನಿಮಗೆ ಇದುವರೆಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ.
ಈ 3 ಪ್ರಶ್ನೆಗಳಿಗೆ ಉತ್ತರ ಒಂದೇ ಬಾರಿ ಸಿಗುವುದಿಲ್ಲ. ಪ್ರತಿಯೊಂದು ಉತ್ತರವು ತನ್ನದೇ ಆದ ಸಮಯದಲ್ಲಿ ಹೊರಬರುತ್ತದೆ ಮತ್ತು ಆಗಲೇ ನಿಮಗೆ ನಿಮ್ಮ ಜೀವನದ ಹಲವು ಅಪೂರ್ಣ ವಿಷಯಗಳು ಅರ್ಥವಾಗಲು ಪ್ರಾರಂಭವಾಗುತ್ತವೆ. ಕೆಲವು ಸಮಯದ ಹಿಂದೆ ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆಯನ್ನು ಹಂಚಿಕೊಂಡಿದ್ದನು. ಕಳೆದ ಹಲವು ತಿಂಗಳುಗಳಿಂದ ತನ್ನ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿವೆ ಎಂದು ಅವನು ಹೇಳಿದನು. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ದೀಪದ ಜ್ವಾಲೆ ತೀವ್ರಗೊಳ್ಳುತ್ತದೆ. ಕೆಲವೊಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಒಂದು ಅರಿಯದ ಶಾಂತಿ ಅನುಭವಕ್ಕೆ ಬರುತ್ತಿತ್ತು. ಇನ್ನು ಕೆಲವೊಮ್ಮೆ ರಾತ್ರಿಯಲ್ಲಿ ಯಾರೋ ತನ್ನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟಂತೆ ಅನಿಸುತ್ತಿತ್ತು. ಮೊದಲಿಗೆ ಅವನು ಇವೆಲ್ಲವನ್ನು ಕೇವಲ ಕಲ್ಪನೆ ಎಂದು ತಿಳಿದುಕೊಂಡಿದ್ದನು. ಆದರೆ ನಿಧಾನವಾಗಿ ಅವನು ಆ ದಿನಗಳಲ್ಲಿ ತನಗೆ ಇಂಥ ಅನುಭವವಾದಾಗ ತನ್ನ ಅತ್ಯಂತ ಕಠಿಣ ಕೆಲಸಗಳನ್ನು ಕೂಡ ಯಾವುದೋ ಒಂದು ರೀತಿಯಲ್ಲಿ ಪೂರ್ಣಗೊಳ್ಳುತ್ತಿದ್ದವು ಎಂಬುದನ್ನು ಮನಗಂಡನು. ಅವನು ಒಬ್ಬ ಹಿರಿಯ ಸಾಧಕರಲ್ಲಿ ಈ ಮಾತನ್ನು ಹೇಳಿದನು. ಸಾಧಕರು ಮುಗುಳ್ನಕ್ಕು ಹೇಳಿದರು, ಪ್ರತಿಯೊಂದು ಮನೆಯಲ್ಲೂ ಕೇವಲ ಗೋಡೆಗಳಷ್ಟೇ ಇರುವುದಿಲ್ಲ. ಕೆಲವು ಮನೆಯಲ್ಲಿ ಅದೃಶ್ಯ ಕೃಪೆಯೂ ಇರುತ್ತದೆ. ವ್ಯತ್ಯಾಸವಿಷ್ಟೇ, ಯಾರೋ ಒಬ್ಬರು ಅದನ್ನು ಗುರುತಿಸುತ್ತಾರೆ ಮತ್ತು ಇನ್ನು ಕೆಲವರು ಇಡೀ ಜೀವನ ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸುತ್ತಾರೆ. ಇಲ್ಲಿಂದ ಅವನ ಆಲೋಚನೆ ಬದಲಾಗತೊಡಗಿತು. ಅವನು ತನ್ನ ಮನೆಯ ವಾತಾವರಣದ ಕಡೆಗೆ ಗಮನ ಹರಿಸಲು ಪ್ರಾರಂಭಿಸಿದನು. ಕುಟುಂಬದ ಸದಸ್ಯರು ತಮ್ಮೊಳಗೆ ಪ್ರೀತಿಯಿಂದ ಮಾತನಾಡುವಾಗ ಮನೆಯ ವಾತಾವರಣವು ಹಗುರವಾಗಿ ಮತ್ತು ಆನಂದದಾಯಕವಾಗಿ ಇರುವುದನ್ನು ಅವನು ಗಮನಿಸಿದನು. ಆದರೆ ಕೋಪ, ಕಟು ಮಾತುಗಳು ಅಥವಾ ನಿರಾಸೆ ಹೆಚ್ಚಾದ ತಕ್ಷಣ ಎಲ್ಲವೂ ಭಾರವಾದಂತೆ ಅನಿಸುತ್ತಿತ್ತು. ಆಗ ಅವನಿಗೆ ಮೊದಲ ಬಾರಿಗೆ ಅರಿವಾಯಿತು, ಅದೃಶ್ಯ ಶಕ್ತಿಗಳು ಕೇವಲ ಪೂಜೆಯಿಂದ ಮಾತ್ರವಲ್ಲದೆ ಮನೆಯ ಶಕ್ತಿಯೊಂದಿಗೆ ಕೂಡ ಸಂಬಂಧ ಹೊಂದಿವೆ ಎಂದು. ಈಗ ನೀವು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಿಮ್ಮ ಮುಂದೆ ಎಂದಾದರೂ ತುಂಬ ದೊಡ್ಡ ತೊಂದರೆ ಬಂದಿದೆಯೇ? ಆದರೆ ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ದಾರಿ ತಾನಾಗಿಯೇ ಹುಡುಕಿಕೊಂಡು ಬಂದಿದೆ. ಎಂದಾದರೂ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಮಗೆ ಅವರ ಅಗತ್ಯ ಅತ್ಯಂತ ಹೆಚ್ಚಾಗಿ ಇದ್ದಾಗ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದ್ದಾರೆ? ಹೌದು, ಅತ್ಯಂತ ಅಗತ್ಯವಿದ್ದಾಗ. ಎಂದಾದರೂ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಯಾವುದೋ ತಪ್ಪು ನಿರ್ಧಾರದಿಂದ ಹಿಂದೆ ಸರಿದಿದೆ ಮತ್ತು ನಂತರ ಅದೇ ನಿರ್ಧಾರದಿಂದ ನೀವು ದೊಡ್ಡ ತೊಂದರೆಯಿಂದ ಪಾರಾಗಿದ್ದೀರಿ ಎಂದು ತಿಳಿದು ಬಂದಿದೆಯೇ? ಒಂದು ವೇಳೆ ಹೀಗಾಗಿದ್ದರೆ ಇದನ್ನು ಕೇವಲ ಅದೃಷ್ಟ ಎಂದು ತಳ್ಳಿಹಾಕಬೇಡಿ. ಏಕೆಂದರೆ ಮೊದಲ ದೇವಿ ಶಕ್ತಿಯು ಹೆಚ್ಚಾಗಿ ಯಾವುದೇ ಪವಾಡದ ರೂಪದಲ್ಲಿ ಬರುವುದಿಲ್ಲ. ಅದು ಸಂಕೇತಗಳ ಮೂಲಕ ಕೆಲಸ ಮಾಡುತ್ತದೆ. ನೀವು ಬೀಳುವ ಮುನ್ನವೇ ಅದು ನಿಮ್ಮನ್ನು ಸಂಭಾಳಿಸುತ್ತದೆ. ಆದರೆ ಈ ರೀತಿಯಾಗಿ ನಿಮಗೆ ಎಲ್ಲವೂ ಸಾಮಾನ್ಯವೆಂದು ಅನಿಸುವುದೇ ಅದರ ಎಲ್ಲಕ್ಕಿಂತ ದೊಡ್ಡ ಗುರುತಾಗಿದೆ. ಕೇವಲ ದೊಡ್ಡ ಪವಾಡಗಳನ್ನು ಹುಡುಕುವ ಜನರು ಈ ಸಣ್ಣ ಸಣ್ಣ ರಕ್ಷಣೆಗಳನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಈಗಲೂ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಬಾಕಿ ಇದೆ. ಏಕೆಂದರೆ ಮೊದಲ ಶಕ್ತಿಯು ಕೇವಲ ರಕ್ಷಣೆ ಮಾಡುತ್ತದೆ. ಎರಡನೇ ಶಕ್ತಿಯ ಕೆಲಸ ತೀರಾ ಭಿನ್ನವಾಗಿದೆ. ಅದು ನಿಮ್ಮ ಜೀವನದಲ್ಲಿ ಇಂಥ ಅವಕಾಶಗಳನ್ನು ತರುತ್ತದೆ. ಅವು ಹೊರಗಿನಿಂದ ಸಾಮಾನ್ಯವೆಂದು ಕಾಣಿಸುತ್ತವೆ, ಆದರೆ ನಂತರ ಅವುಗಳೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಸಮಸ್ಯೆ ಏನೆಂದರೆ ಹೆಚ್ಚಿನ ಜನರಿಗೆ ಆ ಅವಕಾಶವನ್ನು ಗುರುತಿಸಲು ಸಾಧ್ಯವಾಗುವುದೇ ಇಲ್ಲ. ಅವರು ಅದನ್ನು ಒಂದು ಸಾಮಾನ್ಯ ಘಟನೆ ಎಂದು ಭಾವಿಸಿ ಬಿಟ್ಟು ಬಿಡುತ್ತಾರೆ. ಇಲ್ಲೇ ಆ ವ್ಯಕ್ತಿಯೊಂದಿಗೆ ಅಂತಹದೇ ಘಟನೆ ನಡೆಯಿತು. ಅದರ ಕಲ್ಪನೆಯನ್ನು ಅವನು ಎಂದೂ ಮಾಡಿರಲಿಲ್ಲ. ಒಂದು ದಿನ ಅವನ ಮನೆಗೆ ಯಾರೋ ಒಬ್ಬರು ಬಂದರು. ಅವರೊಂದಿಗೆ ಅವನಿಗೆ ಹಲವು ವರ್ಷಗಳಿಂದ ಯಾವುದೇ ಸಂಪರ್ಕವಿರಲಿಲ್ಲ. ಆ ಭೇಟಿ ತುಂಬ ಸಣ್ಣದಾಗಿತ್ತು. ಆದರೆ ಆ ಭೇಟಿಯ ನಂತರ ಘಟನೆಗಳ ಇಂತಹದೊಂದು ಸರಣಿ ಪ್ರಾರಂಭವಾಯಿತು. ಅದು ಅವನ ಇಡೀ ಜೀವನವನ್ನೇ ಬದಲಾಯಿಸಿತು. ಆ ಸಮಯದಲ್ಲಿ ಇದು ಕೇವಲ ಒಂದು ಭೇಟಿಯಲ್ಲ, ಬದಲಿಗೆ ಎರಡನೇ ದೇವಿ ಶಕ್ತಿಯ ಮೂಲ ಸಂಕೇತವಾಗಿತ್ತು ಎಂಬ ಕಲ್ಪನೆ ಅವನಿಗೆ ಇರಲಿಲ್ಲ. ಈಗ ಸ್ವಲ್ಪ ನಿಮ್ಮ ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಳ್ಳಿ. ಯಾವುದಾದರೂ ಹಳೆಯ ಸಂಬಂಧ ಹಠಾತ್ ಆಗಿ ನೆನಪಿಗೆ ಬಂದಿದೆಯೇ? ಅಥವಾ ಮರೆತು ಹೋದ ಯಾವುದೇ ವ್ಯಕ್ತಿಯ ಸಂದೇಶ ಅಥವಾ ದೂರವಾಣಿ ಕರೆ ಬಂದಿದೆಯೇ? ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ದರೂ ಹಠಾತ್ ಆಗಿ ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕೆಂಬ ಮನಸ್ಸು ಆಯಿತೆ? ಇಲ್ಲ, ಅಂಥದ್ದೇನೂ ಇರಲಿಲ್ಲ. ಹಲವು ಬಾರಿ ಜೀವನದ ಅತ್ಯಂತ ದೊಡ್ಡ ಆರಂಭಗಳು ತೀರಾ ಸಾಧಾರಣವಾಗಿ ಕಾಣುವ ಘಟನೆಗಳಿಂದಲೇ ಆಗುತ್ತದೆ. ಆದರೆ ಇನ್ನು ಆ ಮೂರನೇ ದೇವಿ ಶಕ್ತಿಯ ರಹಸ್ಯ ಬಾಕಿ ಇದೆ ಮತ್ತು ಅದೇ ಈ ಇಡೀ ಕಥೆಯ ಅತ್ಯಂತ ಆಳವಾದ ಭಾಗವಾಗಿದೆ. ಏಕೆಂದರೆ ಅದರ ಸಂಬಂಧ ಕೇವಲ ನಿಮ್ಮ ಮನೆಯೊಂದಿಗೆ ಮಾತ್ರವಲ್ಲ, ಬದಲಿಗೆ ಆ ಅದೃಶ್ಯ ಸತ್ಯದೊಂದಿಗೆ ಇದೆ. ಅದು ಕೆಲವು ಜನರಿಗೆ ಯಾವುದೇ ಕಾರಣವಿಲ್ಲದೆ ಪದೇ ಪದೇ ಏಕೆ ಪರೀಕ್ಷೆಗಳನ್ನು ನೀಡಬೇಕಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಮತ್ತು ಕೊನೆಗೆ ಒಂದು ದಿನ ಅದೇ ಪರೀಕ್ಷೆಗಳು ಅವರಿಗೆ ಹೇಗೆ ಹೊರವಾಗುತ್ತವೆ ಎಂಬುದನ್ನು ವಿವರಿಸುತ್ತದೆ.
ಇದೇ ರಹಸ್ಯ ಮುಂದೆ ಬಹಿರಂಗವಾಗಲಿದೆ. ಆ ವ್ಯಕ್ತಿ ಆ ಸಣ್ಣ ಭೇಟಿಯನ್ನು ಸಾಮಾನ್ಯವೆಂದು ಭಾವಿಸಿ ತನ್ನ ದೈನಂದಿನ ಕೆಲಸದಲ್ಲಿ ಮತ್ತೆ ತನ್ನನ್ನು ತಾನು ತೊಡಗಿಸಿಕೊಂಡನು. ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಅವನು ಅಂತಹದೊಂದು ವಿಷಯವನ್ನು ಅನುಭವಿಸಿದನು. ಅದನ್ನು ಅವನಿಗೆ ಪದಗಳಲ್ಲಿ ವಿವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮನೆ ಅದೇ ಆಗಿತ್ತು, ಜನರು ಅವರೇ ಆಗಿದ್ದರು, ದಿನಚರಿಯೂ ಅದೇ ಆಗಿತ್ತು. ಆದರೂ ವಾತಾವರಣದಲ್ಲಿ ಯಾವುದೋ ಒಂದು ಅರಿಯದ ಬದಲಾವಣೆ ನಿಧಾನವಾಗಿ ಹರಡುವಂತೆ ಭಾಸವಾಯಿತು. ಮೊದಲು ಪ್ರತಿ ಸಂಜೆ ಯಾವುದೇ ಕಾರಣವಿಲ್ಲದೆ ಕಾಡುತ್ತಿದ್ದ ಚಡಪಡಿಕೆ ಅದು ಈಗ ಕಡಿಮೆಯಾಗತೊಡಗಿತು. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯವೇನೆಂದರೆ, ಯಾವ ಕೆಲಸಗಳಲ್ಲಿ ಯಾವಾಗಲೂ ಅಡೆತಡೆಗಳು ಬರುತ್ತಿದ್ದವೋ ಅವುಗಳಲ್ಲಿ ಹೆಚ್ಚಿನ ಪ್ರಯತ್ನವಿಲ್ಲದೆ ದಾರಿಗಳು ಸುಗಮವಾಗತೊಡಗಿದವು. ಅವನು ಮತ್ತೊಮ್ಮೆ ಆ ಹಿರಿಯ ಸಾಧಕರಲ್ಲಿ ಕೇಳಿದನು, ಇದು ನಿಜವಾಗಿಯೂ ಯಾವುದೋ ದೇವಿ ಶಕ್ತಿಯ ಪ್ರಭಾವವೇ ಅಥವಾ ನನ್ನ ಮನಸ್ಸೇ ನನಗೆ ಈ ರೀತಿ ಅನಿಸುವಂತೆ ಮಾಡುತ್ತಿದೆಯೇ? ಸಾಧಕರು ಉತ್ತರಿಸುವ ಮುನ್ನ ಕೆಲವು ಕ್ಷಣಗಳ ಕಾಲ ಅವನ ಕಡೆ ನೋಡಿ ಹೇಳಿದರು, ಬದಲಾವಣೆಯು ಕೇವಲ ಹೊರಗಡೆ ಕಾಣಿಸಿದರೆ ಅದನ್ನು ಕಾಕತಾಳೀಯ ಎಂದು ಹೇಳಬಹುದು. ಆದರೆ ಬದಲಾವಣೆಯು ಒಳಗಿನಿಂದ ಪ್ರಾರಂಭವಾದಾಗ ಯಾವುದೋ ಒಂದು ಅದೃಶ್ಯ ಕೃಪೆ ಕೆಲಸ ಮಾಡುತ್ತಿದೆ ಎಂದು ತಿಳಿ. ಇದನ್ನು ಕೇಳಿ ಅವನು ಮೌನವಾದನು, ಏಕೆಂದರೆ ಕಳೆದ ಕೆಲವು ಸಮಯದಿಂದ ತನ್ನ ಒಳಗೊಳಗೂ ಕೂಡ ತುಂಬ ಬದಲಾವಣೆಗಳಾಗುತ್ತಿವೆ ಎಂಬುದು ಅವನಿಗೆ ನೆನಪಾಯಿತು. ಮೊದಲು ಯಾವ ಮಾತುಗಳು ಅವನಿಗೆ ಕೋಪ ತರಿಸುತ್ತಿದ್ದವೋ ಆ ವಿಷಯದಲ್ಲಿ ಅವನು ಈಗ ಶಾಂತವಾಗಿರಲು ಪ್ರಾರಂಭಿಸಿದನು. ಯಾರ ಯಶಸ್ಸನ್ನು ನೋಡಿ ಮನಸ್ಸು ಭಾರವಾಗುತ್ತಿತ್ತೋ ಈಗ ಅವರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸಲು ಶುರು ಮಾಡಿದನು. ಈ ಬದಲಾವಣೆ ಯಾವಾಗ ಮತ್ತು ಹೇಗೆ ಶುರುವಾಯಿತು ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಈಗ ಒಂದು ಕ್ಷಣ ನಿಮ್ಮ ಬಗ್ಗೆ ಯೋಚಿಸಿ. ಕೆಲವು ಹವ್ಯಾಸಗಳು ತಾವಾಗಿ ಬಿಟ್ಟು ಹೋಗುತ್ತಿರುವುದನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನಿಮ್ಮೊಳಗೆ ಮೊದಲಿಗಿಂತ ಹೆಚ್ಚು ತಾಳ್ಮೆ ಬರಲು ಆರಂಭಿಸಿದೆ. ಯಾವುದಾದರೂ ನಿರ್ಧಾರದ ಬಗ್ಗೆ ಮನಸ್ಸು ಪದೇ ಪದೇ ಒಂದೇ ದಿಕ್ಕಿನಲ್ಲಿ ಸಂಕೇತ ನೀಡುತ್ತಿದೆಯೇ? ಅನೇಕ ಜನರು ಇದನ್ನು ಕೇವಲ ಮನಸ್ಸಿನ ಸ್ಥಿತಿ ಎಂದು ತಿಳಿಯುತ್ತಾರೆ. ಆದರೆ ಹಲವು ಬಾರಿ ಎರಡನೇ ದೇವಿ ಶಕ್ತಿಯು ನಿಮ್ಮ ಜೀವನದೊಳಗೆ ಕೆಲಸ ಮಾಡಲು ಪ್ರಾರಂಭಿಸುವ ಸಮಯ ಇದಾಗಿರುತ್ತದೆ. ಈ ಶಕ್ತಿಯ ಅತ್ಯಂತ ದೊಡ್ಡ ಗುರುತು ಎಂದರೆ ಅದು ತಕ್ಷಣವೇ ಹಣ ಅಥವಾ ಯಶಸ್ಸನ್ನು ನೀಡುವುದಿಲ್ಲ. ಇದರ ಗುರುತು ಏನೆಂದರೆ ಇದು ಮೊದಲಿಗೆ ವ್ಯಕ್ತಿಯನ್ನು ಒಳಗಿನಿಂದ ಸಿದ್ಧಗೊಳಿಸುತ್ತದೆ. ಏಕೆಂದರೆ ಯಾವುದೇ ಸಿದ್ಧತೆ ಇಲ್ಲದೆ ಸಿಕ್ಕ ಅವಕಾಶವು ಹೆಚ್ಚು ಸಮಯದವರೆಗೆ ಉಳಿಯುವುದಿಲ್ಲ. ಇದೇ ಕಾರಣಕ್ಕಾಗಿ ಕೆಲವು ಜನರು ವರ್ಷಗಟ್ಟಲೆ ಹೋರಾಡುತ್ತಾರೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಅವರ ಜೀವನದಲ್ಲಿ ಎಲ್ಲವೂ ಬದಲಾಗಲು ಪ್ರಾರಂಭಿಸುತ್ತದೆ. ಹೊರಗಿನಿಂದ ನೋಡುವವರು ಎಷ್ಟು ಒಳ್ಳೆಯ ಅದೃಷ್ಟ ಎನ್ನುತ್ತಾರೆ, ಆದರೆ ಆ ಬದಲಾವಣೆ ಬಹಳ ಮುಂಚೆಯೇ ಆ ಅದೃಶ್ಯ ರೂಪದಲ್ಲಿ ಶುರುವಾಗಿತ್ತು ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಈ ನಡುವೆ ಆ ವ್ಯಕ್ತಿಯೊಂದಿಗೆ ಮತ್ತೊಂದು ಘಟನೆ ನಡೆಯಿತು. ಅದು ರಾತ್ರಿ. ಅವನು ತನ್ನ ಮನೆಯ ಅಂಗಳದಲ್ಲಿ 3 ದೀಪಗಳು ಉರಿಯುತ್ತಿರುವುದನ್ನು ಕನಸಿನಲ್ಲಿ ಕಂಡನು. ಮೊದಲನೇ ದೀಪವು ಸ್ಥಿರವಾಗಿತ್ತು, ಎರಡನೆಯದು ನಿಧಾನವಾಗಿ ಮತ್ತಷ್ಟು ಪ್ರಕಾಶಮಾನವಾಗಿತ್ತು, ಆದರೆ ಮೂರನೇ ದೀಪದ ಜ್ವಾಲೆಯು ಪದೇ ಪದೇ ಆರಿ ಹೋಗುವಂತಿತ್ತು ಮತ್ತು ಮತ್ತೆ ತಾನಾಗೆ ಉರಿದು ಏಳುತ್ತಿತ್ತು. ಬೆಳಗ್ಗೆ ಅವನು ಈ ಕನಸನ್ನು ಸಾಧಕನಿಗೆ ತಿಳಿಸಿದನು. ಸಾಧಕನು ನಿಟ್ಟುಸಿರು ಬಿಡುತ್ತಾ, ಮೊದಲ 2 ಸಂಕೇತಗಳು ಶುಭವಾಗಿವೆ, ಆದರೆ ಮೂರನೇ ಸಂಕೇತವು ನಿನ್ನನ್ನು ಎಚ್ಚರಿಸುತ್ತಿದೆ, ಏಕೆಂದರೆ ಪ್ರತಿ ಮನೆಯಲ್ಲೂ ಕೃಪೆಯ ಜೊತೆಗೆ ಪರೀಕ್ಷೆಯು ಬರುತ್ತದೆ ಎಂದನು. ಇಲ್ಲಿಂದ ಕಥೆಯು ಒಂದು ಹೊಸ ತಿರುವು ಪಡೆಯುತ್ತದೆ. ದೇವಿಯ ಶಕ್ತಿ ಇರುವಲ್ಲಿ ಎಂದಿಗೂ ತೊಂದರೆಗಳು ಬರುವುದಿಲ್ಲ ಎಂದು ಅನೇಕ ಜನರು ಯೋಚಿಸುತ್ತಾರೆ. ಆದರೆ ಸತ್ಯವು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಭಿನ್ನವಾಗಿದೆ. ವ್ಯಕ್ತಿಯು ತನ್ನ ನೈಜ ಶಕ್ತಿಯನ್ನು ಗುರುತಿಸಲಿ ಎಂಬ ಕಾರಣಕ್ಕಾಗಿ ಹಲವು ಬಾರಿ ಕಷ್ಟಗಳು ಬರುತ್ತವೆ. ವ್ಯತ್ಯಾಸ ಇಷ್ಟೇ, ಕೆಲವು ಜನರು ಮುಂದೆ ಹೋಗುತ್ತಾರೆ ಮತ್ತು ಕೆಲವು ಜನರು ಅದೇ ಪರೀಕ್ಷೆಯಿಂದ ಮತ್ತಷ್ಟು ಬಲಶಾಲಿಯಾಗಿ ಹೊರಬರುತ್ತಾರೆ. ನೀವು ಕೂಡ ಇದನ್ನು ಅನುಭವಿಸಿರಬಹುದು. ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಸಣ್ಣ ತೊಂದರೆ ಎದುರಾಗುತ್ತದೆ. ಕೆಲವು ಬಾರಿ ಆಪ್ತರ ಮಾತು ಮನಸ್ಸಿಗೆ ನೋವನ್ನುಂಟು ಮಾಡುತ್ತದೆ. ಕೆಲವು ಬಾರಿ ಕಾರಣವಿಲ್ಲದೆ ಯಾವುದೇ ಯೋಜನೆಗಳು ನಿಂತು ಹೋಗುತ್ತವೆ. ಕೆಲವು ಬಾರಿ ಎಲ್ಲವೂ ಕೈಯಲ್ಲಿದ್ದರೂ ಏನೋ ಅಪೂರ್ಣ ಎನಿಸುತ್ತದೆ. ಒಂದು ವೇಳೆ ನಿಮಗೂ ಹೀಗೆ ಆಗುತ್ತಿದ್ದರೆ ಗಾಬರಿಯಾಗುವ ಬದಲು ಒಂದು ಮಾತನ್ನು ನೆನಪಿಡಿ, ಪ್ರತಿ ಅಡೆತಡೆಯು ಸೋಲಿನ ಸಂಕೇತವಲ್ಲ. ಕೆಲವು ಅಡೆತಡೆಗಳು ದಿಕ್ಕನ್ನು ಬದಲಾಯಿಸಲು ಬರುತ್ತವೆ. ಇದೇ ಮಾತು ಆ ವ್ಯಕ್ತಿಗೂ ನಂತರ ಅರ್ಥವಾಯಿತು. ಕೆಲವು ದಿನಗಳ ನಂತರ ಅವನು ಒಂದು ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ಬಂತು. ಇದರಿಂದ ಇಡೀ ಕುಟುಂಬವು ಗೊಂದಲಕ್ಕೊಳಗಾಯಿತು. ಎಲ್ಲರ ಅಭಿಪ್ರಾಯವು ಬೇರೆ ಬೇರೆಯಾಗಿತ್ತು, ಆದರೆ ಅವನೊಳಗೆ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಯಾರೋ ಒಬ್ಬರು ಹೆದರಬೇಡ, ಸರಿಯಾದ ಸಮಯ ಬರಲಿದೆ ಎಂದು ಹೇಳುತ್ತಿರುವಂತಿತ್ತು.
ಅವನು ಅದೇ ನಿರ್ಧಾರವನ್ನು ತೆಗೆದುಕೊಂಡನು. ಮೊದಲು ಕೆಲವು ದಿನಗಳು ಅವನು ತಪ್ಪು ಮಾಡಿದ್ದಾನೆ ಎಂದು ಎಲ್ಲರಿಗೂ ಅನಿಸಿತು. ಆದರೆ ಕೆಲವು ವಾರಗಳ ನಂತರ ಪರಿಸ್ಥಿತಿಗಳು ಎಷ್ಟು ಬದಲಾದವೆಂದರೆ ಅದೇ ನಿರ್ಧಾರವು ಇಡೀ ಕುಟುಂಬಕ್ಕೆ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತಾಯಿತು. ಆಗ ಅವನಿಗೆ ಮೊದಲ ಬಾರಿಗೆ ಪ್ರತಿ ಸಂಕೇತವು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅದರ ಪ್ರಭಾವ ಖಂಡಿತವಾಗಿಯೂ ಕಂಡುಬರುತ್ತದೆ ಎಂಬ ನಂಬಿಕೆ ಬಂದಿತು. ಈಗ ಇಲ್ಲಿ ಒಂದು ವಿಷಯವಿದೆ, ಇದರ ಕಡೆ ಬಹಳ ಕಡಿಮೆ ಜನರು ಗಮನ ಹರಿಸುತ್ತಾರೆ. ಕೆಲವು ಮನೆಗಳಲ್ಲಿ ಪದೇ ಪದೇ ತುಳಸಿ ಗಿಡವು ಯಾವುದೇ ಕಾರಣವಿಲ್ಲದೆ ಹಸಿರಾಗಿರುತ್ತದೆ. ಕೆಲವು ಮನೆಗಳಲ್ಲಿ ದೀಪದ ಜ್ವಾಲೆಯು ಸಾಮಾನ್ಯಕ್ಕಿಂತ ಹೆಚ್ಚು ಸ್ಥಿರವಾಗಿರುತ್ತದೆ. ಕೆಲವು ಮನೆಗಳಲ್ಲಿ ಮಕ್ಕಳು ಯಾವುದೇ ಕಾರಣವಿಲ್ಲದೆ ದೇವಸ್ಥಾನದ ಕಡೆ ಆಕರ್ಷಿತರಾಗುತ್ತಾರೆ ಮತ್ತು ಕೆಲವು ಮನೆಗಳಲ್ಲಿ ದೀರ್ಘಕಾಲದ ಹೋರಾಟದ ನಂತರವೂ ಕುಟುಂಬವು ಸಂಪೂರ್ಣವಾಗಿ ಮುರಿದು ಬೀಳುವುದಿಲ್ಲ. ಈ ಸಂಕೇತಗಳ ಅರ್ಥ ಪ್ರತಿ ಬಾರಿಯೂ ಒಂದೇ ಆಗಿರುವುದಿಲ್ಲ, ಆದರೆ ಅನೇಕ ಜನರು ಇವುಗಳನ್ನು ಶುಭ ವಾತಾವರಣ ಮತ್ತು ಆಂತರಿಕ ನಂಬಿಕೆಯ ಪ್ರತೀಕ ಎಂದು ನಂಬುತ್ತಾರೆ. ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ಇಂತಹ ಸಂಕೇತಗಳ ಮೌಲ್ಯವು ಅವು ವ್ಯಕ್ತಿಯನ್ನು ಉತ್ತಮ ನಡತೆ, ತಾಳ್ಮೆ ಮತ್ತು ಸಕಾರಾತ್ಮಕ ಕರ್ಮಗಳತ್ತ ಕೊಂಡೊಯ್ದಾಗ ಮಾತ್ರ ಇರುತ್ತದೆ. ಇಲ್ಲಿಯವರೆಗೂ ನೀವು ಮೊದಲ ಶಕ್ತಿಯ ರಕ್ಷಣೆ ಮತ್ತು ಎರಡನೇ ಶಕ್ತಿಯ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಆದರೆ ಮೂರನೇ ಶಕ್ತಿಯ ಸ್ವರೂಪವು ಅತ್ಯಂತ ರಹಸ್ಯಮಯವಾಗಿದೆ, ಏಕೆಂದರೆ ಅದು ಕೇವಲ ಅವಕಾಶವನ್ನು ನೀಡುವುದಿಲ್ಲ, ಬದಲಿಗೆ ಯಾರು ನಿಮ್ಮೊಂದಿಗೆ ಪ್ರಾಮಾಣಿಕ ಮನಸ್ಸಿನಿಂದ ನಿಂತಿದ್ದಾರೆ ಮತ್ತು ಯಾರು ಕೇವಲ ಸಮಯದ ಒಡನಾಡಿ ಎಂಬುದನ್ನು ತೋರಿಸಿಕೊಡುತ್ತದೆ. ಇಲ್ಲಿಂದ ಈ ಕಥೆಯ ಅತ್ಯಂತ ಆಳವಾದ ರಹಸ್ಯವು ಆರಂಭವಾಗುತ್ತದೆ, ಏಕೆಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಶೀಘ್ರದಲ್ಲಿ ಒಂದು ಅಂತಹ ಘಟನೆ ನಡೆಯಲಿತ್ತು. ಅದು ಅವನ ಅತ್ಯಂತ ಆಪ್ತರ ಸಂಪೂರ್ಣವಾಗಿ ಹೊಸ ರೂಪದಲ್ಲಿ ನೋಡುವಂತೆ ಒತ್ತಾಯಿಸಿತು, ಮತ್ತು ಅದೇ ದಿನ ಅವನಿಗೆ ಮೊದಲ ಬಾರಿಗೆ ಅದೃಶ್ಯ ಕೃಪೆಯು ಕೇವಲ ಆಶೀರ್ವಾದವನ್ನು ಮಾತ್ರ ನೀಡುವುದಿಲ್ಲ, ಅದು ಆ ಸತ್ಯದ ಕನ್ನಡಿಯನ್ನು ಸಹ ತೋರಿಸುತ್ತದೆ ಎಂಬುದು ಅರ್ಥವಾಯಿತು. ಮುಂದೆ ಏನಾಗಲಿದೆ ಅದೇ ಈ ಇಡೀ ಕಥೆಯ ಅತ್ಯಂತ ಪ್ರಮುಖ ತಿರುವು. ಕೆಲವೇ ದಿನಗಳ ನಂತರ ಅವನು ಎಂದಿಗೂ ಊಹಿಸದ ಒಂದು ದಿನ ಬಂದಿತು. ಬೆಳಗ್ಗೆ ಎಲ್ಲವೂ ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು. ಮನೆಯಲ್ಲಿ ಅದೇ ಜನರಿದ್ದರು, ಅದೇ ಮಾತುಕತೆ ಇತ್ತು, ಅದೇ ದಿನಚರಿ ಇತ್ತು. ಆದರೆ ಸಂಜೆಯ ವೇಳೆಗೆ ಅವನಿಗೆ ವರ್ಷಗಳ ಹಳೆಯ ನಂಬಿಕೆಯನ್ನೇ ಬದಲಾಯಿಸುವಂಥ ಸತ್ಯವೊಂದು ಕಂಡುಬಂದಿತ್ತು. ಒಂದು ಸಣ್ಣ ಘಟನೆ ನಡೆಯಿತು. ಕುಟುಂಬದ ಮುಂದೆ ಒಂದು ಅಂತಹ ನಿರ್ಧಾರ ಬಂದಿತು, ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಸಾಥ್ ನೀಡುವುದು ಅಗತ್ಯವಾಗಿತ್ತು. ಆ ಸಮಯದಲ್ಲಿ ಅವನು ಕಂಡುಕೊಂಡಿದ್ದೇನೆಂದರೆ ಅವನು ಯಾರನ್ನು ತನ್ನ ಅತ್ಯಂತ ದೊಡ್ಡ ಆಸರೆ ಎಂದು ನಂಬಿದ್ದನೋ ಅವರಲ್ಲಿ ಕೆಲವು ಜನರು ನಿಧಾನವಾಗಿ ಹಿಂದೆ ಸರಿಯಲು ತೊಡಗಿದರು. ಅದೇ ಸಮಯದಲ್ಲಿ ಯಾವ ವ್ಯಕ್ತಿಯಿಂದ ಅವನಿಗೆ ಎಂದಿಗೂ ಯಾವುದೇ ವಿಶೇಷ ನಿರೀಕ್ಷೆ ಇರಲಿಲ್ಲವೋ ಅವನು ಯಾವುದೇ ಸ್ವಾರ್ಥವಿಲ್ಲದೆ ಅವನೊಂದಿಗೆ ಬಂದು ನಿಂತನು. ಆ ರಾತ್ರಿ ಅವನು ಬಹಳ ಹೊತ್ತಿನವರೆಗೆ ಎಚ್ಚರವಾಗಿದ್ದನು. ಅವನ ಮನಸ್ಸಿನಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಇತ್ತು, ಇಷ್ಟು ವರ್ಷಗಳಿಂದ ನಾನು ಜನರನ್ನು ಗುರುತಿಸಲೇ ಇಲ್ಲವೇ? ಮರುದಿನ ಅವನು ಮತ್ತೆ ಅದೇ ಸಾಧಕನ ಬಳಿ ತಲುಪಿದನು. ಸಾಧಕನು ಅವನ ಕಣ್ಣುಗಳಲ್ಲಿದ್ದ ತಲ್ಲಣವನ್ನು ನೋಡಿ, ಈಗ ಮೂರನೇ ದೇವಿ ಶಕ್ತಿಯು ತನ್ನ ಕೆಲಸವನ್ನು ಪ್ರಾರಂಭಿಸಿದೆ ಎಂದನು. ಅವನು ಆಶ್ಚರ್ಯದಿಂದ ಹೇಳಿದನು, ಆದರೆ ನಾನು ಯಾವುದೇ ಪವಾಡವನ್ನು ನೋಡಲಿಲ್ಲವಲ್ಲ. ಸಾಧಕನು ಮುಗುಳ್ನಕ್ಕು ಹೇಳಿದರು, ಅತ್ಯಂತ ದೊಡ್ಡ ಪವಾಡವೆಂದರೆ ಚಿನ್ನದ ಮಳೆ ಸುರಿಸುವುದಲ್ಲ, ಅತ್ಯಂತ ದೊಡ್ಡ ಪವಾಡವೆಂದರೆ ಸತ್ಯವು ಯಾವುದೇ ಗದ್ದಲವಿಲ್ಲದೆ ನಿಮ್ಮ ಮುಂದೆ ಬಂದು ನಿಲ್ಲುವುದು. ಅವರ ಈ ಮಾತು ಅವನ ಮನಸ್ಸಿನ ಆಳಕ್ಕೆ ಇಳಿಯಿತು. ಈಗ ಒಂದು ಬಾರಿ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾದರೆ, ಯಾವುದೇ ವ್ಯಕ್ತಿಯು ನಿಮ್ಮ ಸಾಥ್ ಬಿಟ್ಟನೆ ಯಾರಿಂದ ನೀವು ಹೀಗಾಗಬಹುದು ಎಂದು ಎಂದಿಗೂ ನೀವು ಯೋಚಿಸಿರಲಿಲ್ಲವೋ? ಮತ್ತು ಅದೇ ಸಮಯದಲ್ಲಿ ಯಾವುದೇ ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದನೆ, ಯಾರು ಯಾವುದೇ ಲಾಭವಿಲ್ಲದೆ ನಿಮಗೆ ಸಾಥ್ ನೀಡಿದ್ದಾನೆ. ಒಂದು ವೇಳೆ ಹೀಗಾಗಿದ್ದರೆ ಅದನ್ನು ಕೇವಲ ಜನರ ಬದಲಾವಣೆ ಎಂದು ತಿಳಿಯಬೇಡಿ. ಹಲವು ಬಾರಿ ಜೀವನವು ನಿಮಗೆ ಮುಂದೆ ಯಾವ ಜನರೊಂದಿಗೆ ಪ್ರಯಾಣ ಮಾಡಬೇಕು ಮತ್ತು ಯಾರಿಲ್ಲದೆ ಸಾಗಬೇಕು ಎಂಬುದನ್ನು ತೋರಿಸಿರುತ್ತದೆ. ಅದನ್ನೇ ಮೂರನೇ ದೇವಿ ಶಕ್ತಿಯ ಮೊದಲ ಸಂಕೇತ ಎಂದು ನಂಬಲಾಗುತ್ತದೆ. ಅದು ನಿಮ್ಮ ಜೀವನದಿಂದ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಪ್ರತಿಯೊಂದು ವಸ್ತುವನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಈ ಪ್ರಕ್ರಿಯೆಯು ಕೆಲವು ಬಾರಿ ಕಷ್ಟಕರವಾಗಿ ಭಾಸವಾಗುತ್ತದೆ, ಏಕೆಂದರೆ ಬದಲಾವಣೆಯು ಯಾವಾಗಲೂ ಸಹಜವಾಗಿ ಅನಿಸುವುದಿಲ್ಲ. ಆದರೆ ನಂತರ ಹಿಂದೆ ತಿರುಗಿ ನೋಡಿದಾಗ ಅನೇಕ ಜನರಿಗೆ ಈ ಬದಲಾವಣೆಯೇ ತಮಗೆ ಅಗತ್ಯವಾಗಿತ್ತು ಎಂಬ ಅರಿವಾಗುತ್ತದೆ. ಆ ವ್ಯಕ್ತಿಯೊಂದಿಗೆ ಇದೇ ಆಯಿತು. ಮೊದಲಿಗೆ ಅವನಿಗೆ ತನ್ನ ಜೀವನದಲ್ಲಿ ಎಲ್ಲವೂ ಮುರಿದು ಬೀಳುತ್ತಿದೆ ಎಂದು ಅನಿಸಿತು. ಕೆಲವು ಯೋಜನೆಗಳು ನಿಂತು ಹೋದವು, ಕೆಲವು ಸಂಬಂಧಗಳಲ್ಲಿ ದೂರ ಉಂಟಾಯಿತು, ಕೆಲವು ನಿರೀಕ್ಷೆಗಳು ಅಪೂರ್ಣವಾಗಿಯೇ ಉಳಿದವು. ಆದರೆ ಸುಮಾರು 40 ದಿನಗಳ ನಂತರ ಅವನು ಕಂಡುಕೊಂಡಿದ್ದೇನೆಂದರೆ
ಯಾವ ದಾರಿಗಳು ಮುಚ್ಚಿ ಹೋದವು ಎಂದು ಅವನು ದುಃಖಿತನಾಗಿದ್ದನು. ಅವುಗಳ ಕಾರಣದಿಂದಲೇ ಅವನು ಮುಂದೆ ಒಂದು ಹೊಸ ಮಾರ್ಗವನ್ನು ತೆರೆದುಕೊಂಡನು. ಒಂದು ವೇಳೆ ಹಳೆಯ ಪರಿಸ್ಥಿತಿಗಳೇ ಮುಂದುವರಿದಿದ್ದರೆ ಅವನು ಆ ಹೊಸ ಅವಕಾಶದವರೆಗೆ ಎಂದಿಗೂ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಅದೇ ದಿನ ಸಾಧಕರು ಅವನಿಗೆ ಒಂದು ಮಾತನ್ನು ಹೇಳಿದರು. ಅದನ್ನು ಇಂದು ನೀವು ಕೇಳಬೇಕು. ಅವರು ಹೇಳಿದರು, ಯಾವಾಗ ಮನೆಯಲ್ಲಿ 3 ದೇವಿ ಶಕ್ತಿಗಳ ಸಮತೋಲನವು ಇರುತ್ತದೆಯೋ ಆಗ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ವಿಳಂಬವೂ ಶಿಕ್ಷೆ ಆಗಿರುವುದಿಲ್ಲ, ಹಲವು ಬಾರಿ ಅದು ಸಿದ್ಧತೆಯಾಗಿರುತ್ತದೆ. ಇದನ್ನು ಕೇಳಿ ಅವನು ದೀರ್ಘಕಾಲದವರೆಗೆ ಮೌನವಾಗಿದ್ದನು, ಏಕೆಂದರೆ ಅವನಿಗೆ ತನ್ನ ಜೀವನದ ಅನೇಕ ಘಟನೆಗಳು ನೆನಪಾಗತೊಡಗಿದವು. ಯಾವ ವೈಫಲ್ಯಗಳಿಗಾಗಿ ಅವನು ಅತ್ತಿದ್ದನೋ ಅವುಗಳೇ ನಂತರ ಅವನನ್ನು ದೊಡ್ಡ ಸಂಕಟದಿಂದ ರಕ್ಷಿಸಿದವು. ಯಾವ ಜನರ ನಿರ್ಗಮನದಿಂದ ಅವನಿಗೆ ಅತ್ಯಂತ ಹೆಚ್ಚು ದುಃಖವಾಗಿತ್ತೋ ಅದೇ ದೂರವು ನಂತರ ಅವನಿಗೆ ಶಾಂತಿಯ ಕಾರಣವಾಯಿತು. ಯಾವ ಕಾಯುವಿಕೆಗಳನ್ನು ಅವನು ಶಾಪ ಎಂದು ಭಾವಿಸಿದ್ದನೋ ಅದೇ ಸಮಯವು ಅವನೊಳಗೆ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ತಂದಿತು. ಮತ್ತು ನಿಮ್ಮ ಜೀವನದಲ್ಲೂ ಇಂಥ ಕೆಲವು ಘಟನೆಗಳು ನಡೆದಿರಬಹುದು. ಅವುಗಳ ಅರ್ಥ ಆ ಸಮಯದಲ್ಲಿ ನಿಮಗೆ ತಿಳಿದಿರುವುದಿಲ್ಲ, ಆದರೆ ಇಂದು ಹಿಂದೆ ತಿರುಗಿ ನೋಡಿದಾಗ ಅವು ವಿಭಿನ್ನವಾಗಿ ಕಾಣಿಸುತ್ತವೆ. ಇಲ್ಲಿಂದಲೇ ಇಡೀ ಕಥೆಯ ಅತ್ಯಂತ ಪ್ರಮುಖ ಭಾಗವು ಆರಂಭವಾಗುತ್ತದೆ, ಏಕೆಂದರೆ ಈಗ ಪ್ರಶ್ನೆಯು ಆ 3 ದೇವಿ ಶಕ್ತಿಗಳು ಎಲ್ಲಿವೆ ಎಂಬುದಲ್ಲ. ಪ್ರಶ್ನೆ ಏನೆಂದರೆ, ಅವುಗಳ ಸಂಕೇತಗಳು ನಿಮ್ಮ ಮನೆಯಲ್ಲೂ ಕಾಣಿಸುತ್ತಿವೆಯೇ? ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಕಲಹಗಳು ಕಡಿಮೆಯಾಗಲು ತೊಡಗಿದ್ದರೆ, ಒಂದು ವೇಳೆ ದೀರ್ಘಕಾಲದ ನಂತರ ಕುಟುಂಬದಲ್ಲಿ ಮಾತುಕತೆ ಹೆಚ್ಚಾಗುತ್ತಿದ್ದರೆ, ಒಂದು ವೇಳೆ ಯಾವುದೇ ಕಷ್ಟದ ಪರಿಸ್ಥಿತಿಯ ನಡುವೆಯೂ ಮನಸ್ಸು ಸಂಪೂರ್ಣವಾಗಿ ಮುರಿದು ಹೋಗದೇ ಇದ್ದರೆ, ಒಂದು ವೇಳೆ ಪದೇ ಪದೇ ಒಳಗಿನಿಂದ ಸರಿಯಾದ ದಾರಿಯನ್ನು ಆಯ್ಕೆ ಮಾಡುವ ಪ್ರೇರಣೆ ಸಿಗುತ್ತಿದ್ದರೆ, ಅನೇಕ ಜನರು ಇದನ್ನು ಶುಭ ಬದಲಾವಣೆಯ ಸಂಕೇತ ಎಂದು ನಂಬುತ್ತಾರೆ. ಇದು ಭವಿಷ್ಯದ ಗ್ಯಾರಂಟಿಯಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ ತನ್ನ ಕರ್ಮ ಮತ್ತು ನಡವಳಿಕೆ ಮತ್ತು ತನ್ನ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಪ್ರೇರಣೆ ನೀಡುವ ಒಂದು ಅವಕಾಶವಾಗಿದೆ. ಆದರೆ ಈಗಲೂ ಒಂದು ಕೊನೆಯ ರಹಸ್ಯ ಬಾಕಿ ಉಳಿದಿದೆ. ಆ ರಹಸ್ಯವು ಯಾವುದೇ ಪವಾಡದಲ್ಲ, ಯಾವುದೇ ಭಯದ್ದಲ್ಲ, ಬದಲಿಗೆ ಆ ಸತ್ಯದ್ದಾಗಿದೆ. ಯಾವುದರ ಕಾರಣದಿಂದ ಕೆಲವು ಜನರ ಜೀವನದಲ್ಲಿ ಹಠಾತ್ತನೆ ಇಂಥ ಘಟನೆಗಳು ಜರುಗುತ್ತವೆ ಎಂದರೆ, ಅವರು ವರ್ಷಗಳವರೆಗೆ ಅಯ್ಯೋ ನಾನು ಆ ಸಂಕೇತವನ್ನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಕೇಳುತ್ತಾರೆ. ಇದೇ ಕೊನೆಯ ಮಾತು ಈ ಇಡೀ ಕಥೆಗೆ ಒಂದು ಹೊಸ ಅರ್ಥವನ್ನು ನೀಡುತ್ತದೆ. ಮತ್ತು ಯಾವಾಗ ಆ ಸತ್ಯವು ಮುನ್ನೆಲೆಗೆ ಬರುವುದೋ ಆಗ ನೀವು ನಿಮ್ಮ ಮನೆ ಮತ್ತು ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಜೀವನದ ಹಲವು ಘಟನೆಗಳನ್ನು ಸಂಪೂರ್ಣವಾಗಿ ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತೀರಿ. ಈಗ ಆ ಕಥೆಯ ಕೊನೆ ಮತ್ತು ಅತ್ಯಂತ ಆಳವಾದ ಅಧ್ಯಯನವು ಮುನ್ನೆಲೆಗೆ ಬರುತ್ತದೆ. ಇದೇ ಕೆಲವು ತಿಂಗಳುಗಳ ನಂತರ ಆ ವ್ಯಕ್ತಿಯ ಮತ್ತೆ ಅದೇ ಸಾಧಕನ ಬಳಿ ತಲುಪಿದನು. ಈ ಬಾರಿ ಅವನ ಮುಖದಲ್ಲಿ ಮೊದಲಿನಿಂದ ಚಡಪಡಿಕೆ ಇರಲಿಲ್ಲ. ಅವನ ಕಣ್ಣುಗಳಲ್ಲಿ ಒಂದು ವಿಭಿನ್ನ ರೀತಿಯ ಶಾಂತಿ ಇತ್ತು. ಅವನು ಹೇಳಿದನು, ಈಗ ನನಗೆ ಅರ್ಥವಾಗಿದೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಕೇವಲ ಹಣೆಯ ಬರವೇ ಆಗಿರುವುದಿಲ್ಲ. ಆದರೆ ಒಂದು ಪ್ರಶ್ನೆ ಈಗಲೂ ಬಾಕಿ ಇದೆ. ಒಂದು ವೇಳೆ ಈ 3 ದೇವಿ ಶಕ್ತಿಗಳು ನಿಜವಾಗಿಯೂ ಮನೆಯಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿದ್ದರೆ ಅವುಗಳ ಅತ್ಯಂತ ದೊಡ್ಡ ಸಂಕೇತ ಯಾವುದು ಇರುತ್ತದೆ? ಸಾಧಕನು ಕೇವಲ ಕ್ಷಣಗಳ ಕಾಲ ಮೌನವಾಗಿದ್ದನು. ನಂತರ ಅವರು ಮನೆಯ ಅಂಗಳದಲ್ಲಿ ಇಟ್ಟಿದ್ದ ಒಂದು ದೀಪದ ಕಡೆ ಕೈಸನ್ನೆ ಮಾಡುತ್ತಾ ಹೇಳಿದರು, ಯಾವಾಗ ಯಾವುದೇ ಮನೆಯಲ್ಲಿ ದೇವಿಯ ಕೃಪೆಯಾಗುತ್ತದೆಯೋ ಆಗ ಅತ್ಯಂತ ಮೊದಲಿಗೆ ಆ ಮನೆಯ ಜನರ ಒಳಗಡೆ ಬದಲಾವಣೆ ಬರುತ್ತದೆ. ಹೊರಗಿನ ಪರಿಸ್ಥಿತಿಗಳು ಆಮೇಲೆ ಬದಲಾಗುತ್ತವೆ. ಇದನ್ನು ಕೇಳುತ್ತಿದ್ದಂತೆ ಅವನಿಗೆ ತನ್ನ ಇಡೀ ಪ್ರಯಾಣದ ನೆನಪಾಗಲಾರಂಭಿಸಿತು. ತಾನು ಮೊದಲು ಪ್ರತಿಯೊಂದು ಅಪಜಯದ ಆಪಾದನೆಯನ್ನು ಪರಿಸ್ಥಿತಿಗಳ ಮೇಲೆ ಹೊರಿಸುತ್ತಿದ್ದನು. ಅವನಿಗೆ ನೆನಪಾಯಿತು. ಆದರೆ ನಂತರ ನಿಧಾನವಾಗಿ ಅವನು ತನ್ನ ನಡವಳಿಕೆಯನ್ನು ಬದಲಾಯಿಸಲು ಪ್ರಾರಂಭಿಸಿದನು. ಅವನು ಕಟು ಮಾತುಗಳ ಬದಲಿಗೆ ಸಂಯಮವನ್ನು ಆರಿಸಿಕೊಂಡನು, ದೂರುಗಳ ಬದಲಿಗೆ ಪ್ರಯತ್ನವನ್ನು ಆರಿಸಿಕೊಂಡನು ಮತ್ತು ನಿಧಾನವಾಗಿ ಅವನ ಸುತ್ತಮುತ್ತಲಿನ ವಾತಾವರಣವು ಬದಲಾಗತೊಡಗಿತು. ಆಗ ಸಾಧಕರು ಹೇಳಿದರು, ಜನರು ಹೆಚ್ಚಾಗಿ ಕೇಳುತ್ತಾರೆ, ದೇವಿ ಶಕ್ತಿಯ ಪವಾಡ ಯಾವಾಗ ನಡೆಯುತ್ತಿದೆ ಎಂದು, ಆದರೆ ಅವರು ಇದನ್ನು ನೋಡುವುದಿಲ್ಲ. ಅತ್ಯಂತ ದೊಡ್ಡ ಪವಾಡವೆಂದರೆ ಮನಸ್ಸಿನಲ್ಲಿ ನಿರಾಶೆಯ ಬದಲಿಗೆ ಆಶಾವಾದ ಮೂಡುವುದು, ಭಯದ ಬದಲಿಗೆ ಧೈರ್ಯ ಬರುವುದು ಮತ್ತು ಭ್ರಮೆಯ ಬದಲಿಗೆ ಸ್ಪಷ್ಟತೆ ಬರುವುದು. ಈಗ ಒಂದು ಕ್ಷಣ ನಿಮಗೆ ಆ ಪ್ರಶ್ನೆಯನ್ನು ಕೇಳಿಕೊಳ್ಳಿ, ಕಳೆದ ಕೆಲವು ಸಮಯದಲ್ಲಿ ನೀವು ನಿಮ್ಮ ಒಳಗಡೆ ಇಂಥ ಯಾವುದೇ ಬದಲಾವಣೆಯನ್ನು ಅನುಭವಿಸಿದ್ದೀರಾ? ಮೊದಲು ಎಂದೂ ಆಗಿರಲಿಲ್ಲವೇ? ಈಗ ಸಣ್ಣ ಪುಟ್ಟ ವಿಷಯಗಳಿಗೆ ಅಷ್ಟೊಂದು ಕೋಪ ಬರುವುದಿಲ್ಲವೇ? ಕಷ್ಟದ ಸಮಯದಲ್ಲಿಯೂ ಎಲ್ಲವೂ ಸರಿಯಾಗುತ್ತದೆ ಎಂಬ ನಂಬಿಕೆ ಮನಸ್ಸಿಗೆ ಒಳಗಡೆ ಎಲ್ಲೋ ಒಂದು ಕಡೆ ಉಳಿಯುತ್ತಿರುತ್ತದೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನಸ್ಸು ಪದೇ ಪದೇ ಸರಿಯಾದ ದಿಕ್ಕಿನತ್ತ ಸಂಕೇತ ನೀಡುತ್ತಿದೆ ಎಂದು ಎಂದಾದರೂ ಅನಿಸಿದೆಯೇ? ಒಂದು ವೇಳೆ ಹಾಗಿದ್ದಲ್ಲಿ ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ.
ಬಹಳಷ್ಟು ಜನರು ಇಂಥ ಅನುಭವಗಳನ್ನು ಆತ್ಮದ ಪಕ್ವತೆ ಅಥವಾ ಸಕಾರಾತ್ಮಕ ಜೀವನದ ಬದಲಾವಣೆಯ ಆರಂಭ ಎಂದು ಪರಿಗಣಿಸುತ್ತಾರೆ. ಯಾವುದೇ ನಿಶ್ಚಿತ ಭವಿಷ್ಯದ ಘೋಷಣೆಯಲ್ಲ, ಬದಲಿಗೆ ಸ್ವತಃ ನಿಮ್ಮನ್ನು ಉತ್ತಮವಾಗಿಸಿಕೊಳ್ಳಲು ಇರುವ ಒಂದು ಆಹ್ವಾನವಾಗಿದೆ. ಇದೇ ಈ ಇಡೀ ಕಥೆಯ ಅತ್ಯಂತ ದೊಡ್ಡ ರಹಸ್ಯವಾಗಿತ್ತು. 3 ದೇವಿ ಶಕ್ತಿಗಳು ಕೇವಲ ಹಣ, ಯಶಸ್ಸು ಅಥವಾ ಪವಾಡದ ಸಂಕೇತಗಳಲ್ಲ. ಮೊದಲನೇ ಶಕ್ತಿಯು ನಿಮಗೆ ಆ ಸಂಕಷ್ಟಗಳಿಂದ ಪಾರಾಗಲು ಪ್ರೇರಣೆ ನೀಡುತ್ತದೆ, ಯಾವ ಸಂಕಷ್ಟಗಳನ್ನು ನೀವು ನೋಡಲು ಸಹ ಸಾಧ್ಯವಿರುವುದಿಲ್ಲವೋ. ಎರಡನೇ ಶಕ್ತಿಯು ನಿಮ್ಮನ್ನು ಅವಕಾಶಗಳನ್ನು ಗುರುತಿಸಲು ಯೋಗ್ಯರನ್ನಾಗಿ ಮಾಡುತ್ತದೆ ಮತ್ತು ಮೂರನೇ ಶಕ್ತಿಯು ನಿಮ್ಮನ್ನು ಸತ್ಯದೊಂದಿಗೆ ಮುಖಾಮುಖಿ ಮಾಡಿಸುತ್ತದೆ. ಆ ಸತ್ಯವು ಜನರ ಬಗ್ಗೆ ಆಗಿರಲಿ, ಪರಿಸ್ಥಿತಿಗಳ ಬಗ್ಗೆ ಆಗಿರಲಿ ಅಥವಾ ಸ್ವತಃ ನಿಮ್ಮ ಬಗ್ಗೆಯೇ ಆಗಿರಲಿ. ಇದೇ ಕಾರಣಕ್ಕಾಗಿ ಕೆಲವು ಜನರು ಕಷ್ಟದ ಸಮಯದ ನಂತರ ಮೊದಲಿಗಿಂತಲೂ ಹೆಚ್ಚು ಬಲಶಾಲಿಯಾಗಿ ಹೊರಹೊಮ್ಮುತ್ತಾರೆ. ಅವರು ಹೇಳುತ್ತಾರೆ ತಮ್ಮ ಹಣೆಬರ ಬದಲಾಯಿತು ಎಂದು, ಆದರೆ ವಾಸ್ತವದಲ್ಲಿ ಬದಲಾಗಿರುವುದು ಅವರ ದೃಷ್ಟಿಕೋನ, ಅವರ ತಾಳ್ಮೆ ಮತ್ತು ಅವರ ಕರ್ಮವನ್ನು ಮಾಡುವ ಶೈಲಿ. ಈಗ ಇಡೀ ಪ್ರಯಾಣದ ನಂತರ ನಾನು ನಿಮ್ಮಿಂದ ಯಾವುದೇ ಔಪಚಾರಿಕ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿಲ್ಲ, ಬದಲಿಗೆ ಒಂದು ಸಣ್ಣ ಭಾವನೆಯನ್ನು ನಿರೀಕ್ಷಿಸುತ್ತೇನೆ. ಒಂದು ವೇಳೆ ಈ ಕಥೆಯು ನಿಮಗೆ ನಿಮ್ಮ ಜೀವನದ ಯಾವುದಾದರೂ ಘಟನೆಯನ್ನು ನೆನಪಿಸಿದರೆ ಅಥವಾ ನಿಮಗೆ ಅನಿಸಿದರೆ ಕೆಲವು ಸಂಕೇತಗಳನ್ನು ನೀವು ಕೂಡ ಎಂದಾದರೂ ಅನುಭವಿಸಿದ್ದರೆ ಕಮೆಂಟ್ನಲ್ಲಿ ಕೇವಲ ದಿವ್ಯ ಪ್ರಕಾಶ ಎಂದು ಬರೆಯಿರಿ. ಹಲವು ಬಾರಿ ಒಂದು ಮಾತು ಕೂಡ ನಿಮ್ಮನ್ನು ನಿಮ್ಮ ಒಳಗೆ ಇಣುಕಿ ನೋಡುವಂತೆ ನೆನಪಿಸುತ್ತದೆ. ಮತ್ತು ಒಂದು ವೇಳೆ ನಿಮಗೆ ಅನಿಸಿದರೆ ನಿಮ್ಮ ಕುಟುಂಬದಲ್ಲಿ ಇಂಥ ಯಾವುದೇ ವ್ಯಕ್ತಿ ಕೂಡ ಈ ಕಥೆಯನ್ನು ಕೇಳಿಸಬೇಕು. ಯಾರು ಈ ಸಮಯದಲ್ಲಿ ನಿರಾಶೆ, ಗೊಂದಲ ಅಥವಾ ಆತ್ಮವಿಶ್ವಾಸದ ಕೊರತೆಯಿಂದ ಬಳಲುತ್ತಿದ್ದಾರೋ ಅವರಿಗೂ ಈ ಕಥೆಯನ್ನು ಕೇಳುವ ಅವಕಾಶವನ್ನು ಮಾಡಿಕೊಡಿ. ನೆನಪಿರಲಿ, ಪ್ರತಿ ಮನೆಯ ರಹಸ್ಯವು ಒಂದೇ ಥರ ಇರುವುದಿಲ್ಲ, ಪ್ರತಿ ಸಂಕೇತದ ಅರ್ಥವು ಒಂದೇ ಥರ ಇರುವುದಿಲ್ಲ. ಆದರೆ ಯಾವ ವ್ಯಕ್ತಿಯು ತನ್ನ ನಡವಳಿಕೆ, ತನ್ನ ಆಲೋಚನೆಗಳು ಮತ್ತು ತನ್ನ ಕರ್ಮಗಳನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಾನೋ ಅವನಿಗೆ ಪ್ರತಿ ಹೊಸ ದಿನವೂ ಒಂದು ಹೊಸ ಆರಂಭವಾಗಬಲ್ಲದು. ಇಂದಿನ ಈ ಕಥೆಯು ಇಲ್ಲಿವರೆಗೆ ಮುಕ್ತಾಯವಾಗುತ್ತದೆ, ಆದರೆ ಮುಂದಿನ ಬಾರಿ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಮನಸ್ಸಿಗೆ ಶಾಂತಿಯ ಅನುಭವವಾದಾಗ ಅಥವಾ ಯಾವುದೇ ಕಠಿಣ ನಿರ್ಧಾರದ ನಡುವೆಯೂ ಹಠಾತ್ತಾಗಿ ಒಳಗಿನಿಂದ ಸರಿಯಾದ ದಿಕ್ಕಿಗೆ ಅರಿವಾದಾಗ ಅಥವಾ ಯಾವುದೇ ಅನಿರೀಕ್ಷಿತ ಅವಕಾಶವು ನಿಮ್ಮ ಬಾಗಿಲು ತಟ್ಟಿದಾಗ ಅಥವಾ ಯಾವುದೇ ಹಳೆಯ ಘಟನೆಯು ಹಠಾತ್ತಾಗಿ ಹೊಸ ಅರ್ಥವನ್ನು ಪಡೆದುಕೊಂಡು ಮುನ್ನೆಲೆಗೆ ಬಂದಾಗ ಒಂದು ಕ್ಷಣ ನಿಂತು ಖಂಡಿತವಾಗಿಯೂ ಯೋಚಿಸಿ, ಇದು ಕೇವಲ ಕಾಕತಾಳೀಯವೇ ಅಥವಾ ಜೀವನವು ನನ್ನನ್ನು ಯಾವುದೋ ಒಂದು ಸತ್ಯದ ಕಡೆಗೆ ಕರೆದೊಯ್ಯುತ್ತಿದೆಯೇ? ಅದನ್ನು ನಾನು ಇದುವರೆಗೂ ನೋಡಲು ಸಾಧ್ಯವೇ ಆಗಿರಲಿಲ್ಲವೇ? ಕೆಲವೊಮ್ಮೆ ಉತ್ತರಗಳು ತಕ್ಷಣ ಸಿಗುವುದಿಲ್ಲ, ಆದರೆ ಯಾವ ವ್ಯಕ್ತಿಯು ತಾಳ್ಮೆ, ಸದ್ಭಾವನೆ ಮತ್ತು ಒಳ್ಳೆಯ ಕರ್ಮಗಳೊಂದಿಗೆ ಮುಂದೆ ಸಾಗುತ್ತಿರುತ್ತಾನೋ ಅವನಿಗೆ ಸಮಯವೇ ಸ್ವತಃ ಹಲವು ಪ್ರಶ್ನೆಗಳಿಗೆ ಉತ್ತರವಾಗಿ ಬಿಡುತ್ತದೆ. ಮತ್ತು ಇದೇ ಈ ಇಡೀ ಕಥೆಯ ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.